ರಾಮದುರ್ಗ ತಾಲೂಕಿನಲ್ಲಿ ಇಂದು ಮುಂಬರುವ 2026 ಮತ್ತು 27ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡವರೆಗೆ ನೂತನ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಲೇಬೇಕೆಂದು ಒತ್ತಾಯಿಸಿ ಶುಕ್ರವಾರ ಪಟ್ಟಣದ ಹುತಾತ್ಮ ಸರ್ಕಲ್ನಲ್ಲಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಯಿತು. ಹೋರಾಟ ಸಮಿತಿ ಮುಖಂಡರು ಹಾಗೂ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಅನಿರ್ದಿಷ್ಟಾವಧಿ ಸತ್ಯಾಗ್ರಹಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸುಲೋಚನಾ ಯಾದವಾಡ, ಸರಸ್ವತಿ ಮಾಲೇಶೆಟ್ಟಿ, ಪದ್ಮಾವತಿ, ಸರಳ ಮತ್ತೇಪುರ, ಗೈಬು, ಜೈನೇಖಾನ್, ಜಗದೀಶ್ ದೇವರೆಡ್ಡಿ, ಶಫಿ ಬೆನ್ನೆ, ವಿಜಯ್ ನಾಯಕ್, ವಿಜಯ್ ಗುಡ್ದಾರಿ ಮಾತನಾಡಿ, ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲ್ವೆ ಮಾರ್ಗಕ್ಕಾಗಿ 2019ರಲ್ಲೇ ಸರ್ವ ಕಾರ್ಯ ಮುಗಿದಿದೆ. ಆದರೆ ಅಂದಿನ ಅಧಿಕಾರಿಗಳು ನೀಡಿದ ತಪ್ಪು ವರದಿಯಿಂದ ಇತ್ತೀಚೆಗೆ ಕತ್ಬುದ್ದೀನ್ ಕಾಜಿಯರ್ ನೇತೃತ್ವದಲ್ಲಿ ಲೋಕಾಪುರ, ರಾಮದುರ್ಗ ಹಾಗೂ ಸವದತ್ತಿ ಕ್ಷೇತ್ರದ ಜನತೆಯಿಂದ ಮತ್ತೆ ನಿರಂತರ ಹೋರಾಟ ನಡೆಸಲಾಗುತ್ತಿದೆ ಮತ್ತು ಈಗಾಗಲೇ 2024ರ ಡಿಸೆಂಬರ್ನಲ್ಲಿ ರಾಮದುರ್ಗ ಪಟ್ಟಣದಲ್ಲಿ ಬೃಹತ್ ಪ್ರಮಾಣದ ಹೋರಾಟ ಕೂಡ ಮಾಡಲಾಗಿದೆ. ಇನ್ನು ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗ ನಿರ್ಮಾಣದಿಂದ ಈ ಭಾಗದ ಕೋಟ್ಯಾಂತರ ಭಕ್ತರು ಬರುವ ಪ್ರಸಿದ್ಧಿ ಧಾರ್ಮಿಕ ಕ್ಷೇತ್ರಗಳಾದ ಯಲ್ಲಮ್ಮನ ದೇವಸ್ಥಾನ, ಶಿರಸಂಗಿ ಕಾಳಮ್ಮ, ಶಬರಿಕೊಳ್ಳ, ಗೊಡ್ಜಿ ವೀರಭದ್ರೇಶ್ವರ, ರಾಮದುರ್ಗ ಶಿವನಮೂರ್ತಿ ದೇವಸ್ಥಾನಗಳ ದರ್ಶನ ಮತ್ತು ಪ್ರವಾಸಿ ತಾಣಗಳ ಭೇಟಿ ಸುಗಮ ಮತ್ತು ಅಗ್ಗವಾಗಲಿದೆ. ಆದ್ದರಿಂದ 2026 ಮತ್ತು 27ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸುವ ಜೊತೆಗೆ ಅನುದಾನ ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸುಲೋಚನಾ ಯಾದವಾಡ, ಸರಸ್ವತಿ ಮಾಲೇಶೆಟ್ಟಿ, ಪದ್ಮಾವತಿ, ಸರಳ ಪತ್ತೇಪುರ, ಗೈಬು ಜೈನ್ಖಾನ್, ಜಗದೀಶ್ ದೇವರೆಡ್ಡಿ, ಶಫಿ ಬೆನ್ನೆ, ವಿಜಯ್ ನಾಯಕ್, ವಿಜಯ್ ಗುಡ್ದಾರಿ, ಎಂಕೆ ಯಾದವಾಡ, ಚಂದ್ರು ಮಾಳದಕರ್, ಶ್ರೀನಿವಾಸ್ ಗೌಡ ಪಾಟೀಲ್, ಮುತ್ತುರ್ಜಲಿ ಪೆಂಡಾರಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಆಸೀನರಾಗಿರುವ ಪರಶುರಾಮನ ಪಾವಿತ್ರ್ಯದೊಂದಿಗೆ ಆಧುನಿಕ ಪರಶುರಾಮನಾಗಿ ಹೋರಾಟದ ವೇದಿಕೆಯಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ಇರುವಂತಹ ಕುತುಬುದ್ದೀನ್ ಖಾಜಿರವರೇ, ಇಲ್ಲಿಂದಲೇ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ರೆ, ಈ ದಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದ ದಿನ. ನೇತಾಜಿರವರ 129ನೇ ಜನ್ಮದಿನ 1897 ಇದೇ ದಿನ ಅಂದ್ರೆ ಜನವರಿ 23ರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದ್ರು. ತಮಗೆಲ್ಲವೂ ಗೊತ್ತಿರುವ ಹಾಗೆ ಸಶಸ್ತ್ರ ಹೋರಾಟ, ಬ್ರಿಟಿಷರ ವಿರುದ್ಧವಾಗಿ ಸಶಸ್ತ್ರ ಹೋರಾಟ ಮಾಡೋದಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿದ್ರು. ಅದನ್ನ ಆಜಾದ್ ಹಿಂದ್ ಫೌಜ್ ಅಂತ ಕರೀತಾರೆ. 6-7 ತಿಂಗಳಿಂದ ಆತು ಹೋರಾಟ ಮಾಡ್ತಾ ಇದ್ದು. ನಮ್ಮ ಕುತುಬುದ್ದೀನ್ ಖಾಜಿ ಅವರಂತೂ ನಾವು ರೈಲ್ವೆದಾಗ ಹತ್ತವರು ನೀವು ನಮ್ಮ ಮಕ್ಕಳು ಮರಿ, ಆದರೆ ಜಾಸ್ತಿ ಜವಾಬ್ದಾರಿ ತಗೊಂಡು ರೈಲ್ವೆ ಹೋರಾಟನ ಮಾಡ್ತಕ್ಕಂಥ ಕುತುಬುದ್ದೀನ್ ಖಾಜಿ ಸರ್ ಅವ್ರಿಗೆ ನಮ್ಮ ರಾಮದುರ್ಗ ತಾಲೂಕು ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ತದನಂತರ ನಮ್ಮ ತಾಲೂಕಿಗೆ ಕನಸಿನ ಮಾತಾಗಿತ್ತು ರೈಲ್ವೆ ಬರೋದು. ಯಾರಿಗೆ ಮನಸ್ಸು ಮೇಲೂ ರೈಲ್ವೆ ಬರ್ತೈತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಒಂದು ಕ್ರಾಂತಿಕಾರಿಗಳ ತಲೆಯಲ್ಲಿ ಬಂದು ನಾವು ನಮ್ಮ ರಾಮದುರ್ಗ ರೈಲ್ವೆ ಮಾಡ್ಕೋಬಾರ್ದಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಎಲ್ಲರೂ ಮುಂದಾಗ್ಯಾರ ಹೋರಾಟಕ್ಕೆ. ಇದು ಬಂದೇ ಬರ್ತೈತಿ ಅನ್ನುವಂಥ ಭರವಸೆ ಕೂಡ ನನಗೂ ಐತಿ. ಯಾಕಂದ್ರೆ ಪ್ರತಿಯೊಂದನ್ನು ಪಡ್ಕೋಬೇಕಾದ್ರೆ ಈಗಿನ ಸರ್ಕಾರಗಳು ತಾವಾಗೆ ಬಂದು ಯಾವ ನಮ್ಮ ಮನೆಗೆ ಅವ್ನು ಕೊಡಂಗಿಲ್ರಿ. ಹೋರಾಟದಿಂದ ಮಾತ್ರ ಅವ್ನು ಪಡ್ಕೊಳಕ್ಕೆ ಸಾಧ್ಯ. ಈಗ ಹೋರಾಟ ನಡೆದೈತೆ ಆಲ್ರೆಡಿ. ಇದ ಹೋರಾಟಕ್ಕೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಸಪೋರ್ಟ್ ಮಾಡಿದ್ರೆ ನಾವೆಲ್ಲರೂ ಮನೆಯಾಗಿದ್ದಂಥವ್ರು ಈಗಿನೇನು ಬಂದಾರಲ್ಲ, ಇವ್ರ ಹೆಂಡ್ರು, ಇವ್ರ ಗಂಡ್ರು, ಇವ್ರ ಮಕ್ಕಳು ಅಷ್ಟೇ ಹತ್ತುದಿಲ್ರಿ ರೈಲ್ವೆದಾಗ. ಪ್ರತಿಯೊಬ್ಬರು ಯಾರ್ಯಾರು ಹಳ್ಳಿಯಾಗದಿರಿ, ಮನೆಯಾಗದಿರಿ, ಅಂಗಡಿಯಾಗದಿರಿ, ಎಲ್ಲೆಲ್ಲಿದಿರಲ್ಲ ಪ್ರತಿಯೊಬ್ಬರು ಫ್ಯಾಮಿಲಿಯವರು ರೈಲ್ವೆ ಹತ್ತಕ್ಕೆ ಅವಶ್ಯಕತೆ ಐತಿ. ಒಂದೆರಡು ಮಾತಾಡಕ್ಕೆ ಹೇಳಿದ್ದಾರೆ. ಈ ರೈಲ್ವೆ ಬಗ್ಗೆ ಮಾತಾಡಬೇಕಂದ್ರೆ ಮೊದಲನೇದಾಗಿ ಬಾಗಲಕೋಟ್ ಕುಡ್ಚಿ ರೈಲ್ವೆ ಹೋರಾಟ ಯಾವ ಥರ ಕುತುಬುದ್ದೀನ್ ಖಾಜಿ ಅವರು ಮಾಡಿದ್ರು ಅಂತಂದ್ರೆ ನನಗೆ ಗೊತ್ತಿದೆ. ಯಾಕಂದರೆ ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟಿನವರು. ಇಲ್ಲಿ ಬಂದು ನಾ 30 ವರ್ಷ ಆತ ರಾಮದುರ್ನಲ್ಲಿ.
ಯಾಕಂದ್ರೆ ಕುತ್ಬುದ್ದೀನ್ ಕಾಜಿ ಅವ್ರು ರೈಲ್ವೆ ಹೋರಾಟ ಮಾಡೋ ಮುಂದೆ ನಾ ಇನ್ನ SLC ಅಥವಾ ಏನಾದ್ರು ಫಸ್ಟ್ ಇಯರ್ ಇರ್ಬೋದು. ಇವತ್ತಿನ ಅವರ ಪರಿಶ್ರಮ ಅವ್ರ ಇದರಿಂದ ಬಾಗಲಕೋಟ್ ಕುರ್ಚಿ ರೈಲ್ವೆ ಆಗಿದ್ದು. ಅದಕ್ಕೇನಂತ ಈ ರೈಲ್ವೆ ಆಗ್ಬೇಕಂತಂದ್ರೆ ನಾವು ಒಮ್ಮೆ ಆಗಂಗಿಲ್ಲ. ಯಾಕಂದ್ರೆ 20-30 ವರ್ಷ ಪರಿಶ್ರಮದಿಂದ ಇವತ್ತಿನ ಬಾಗಲಕೋಟ್ ಕುರ್ಚಿ ರೈಲ್ವೆ ಹಳಿ ಜೋಡ್ಸಾಕತ್ತಾರ, ರೈಲ್ವೆ ಆಗಿದೆ. ಅದಕ್ಕೆ ನಾವು ದಯವಿಟ್ಟು ರಾಮದುರ್ಗ ತಾಲೂಕಿನ ಜನತೆಗೆ ಹಾಗೂ ಸವದತ್ತಿ ತಾಲೂಕಿನ ಜನತೆಗೆ ಮನವಿ ಮಾಡೋದು ಏನಂತಂದ್ರೆ, ಇವತ್ತಿನ ದಿವಸ ನಾವು ಸ್ವಯಂ ಪ್ರೇರಿತವಾಗಿ ನಾವು ಬಂದು ಏನೈತಲ್ಲ ಸ್ಟ್ರೈಕ್ನಾಗ ಆಗಲಿ ಅಥವಾ ನಾವೇನೈತಲ್ಲ ಭಾಗವಹಿಸುವುದರಿಂದ ಏನೈತಲ್ಲ ಮುಂದಿನ ದಿನಮಾನಗಳು ಏನೈತಲ್ಲ ರೈಲ್ವೆ ನಾವು ಪಡಿತಕ್ಕದ್ದು ಆರಂಭ ಆಗಿದೆ. ಈ ಹೋರಾಟ ಇವತ್ತು ನಿನ್ನೆದು ಅಲ್ಲ, ಇದು ಬಹಳ ದಿನಗಳಿಂದ ನಡೀತಾ ಇದೆ. ಈಗ ಇತ್ತೀಚೆಗಾಗಿ ಇದೊಂದು ಸ್ವಲ್ಪ ಜಾಸ್ತಿ ನಮ್ಮಲ್ಲಿ ಹೋರಾಟ ಉಗ್ರತೆ ತೊಳಾಗ್ತೈತಿ. ಹಾಗೆ ಈ ಒಂದು ಯಾವುದೇ ಒಂದು ಹೋರಾಟ ಆಗ್ಬೇಕಂತಂದ್ರ ಸ್ಥಳೀಯವಾಗಿ ಯಾವುದೇ ಜಾತಿ ಭೇದ ಪಕ್ಷಾತೀತ ಎಲ್ಲ ಕೂಡ ಒಗ್ಗಟ್ಟಾಗಿ ಮಾಡಬೇಕು. ಯಾಕಂದ್ರೆ ಇದು ಹೋರಾಟ, ಇದು ರೈಲ್ವೆ ಡಿಪಾರ್ಟ್ಮೆಂಟ್, ಇದು ಯಾವುದೋ ಒಂದು ಬಸ್ ಸ್ಟ್ಯಾಂಡು, ಒಂದು ಬಸ್, ಒಂದು ರೋಡ್ ಬೇಕಾಗಿದ್ದಲ್ಲ. ಒಂದು ರೈಲ್ವೆ ಹೋರಾಟ ಉಗ್ರತೆ ಎಷ್ಟು ಇರ್ಬೇಕಂತಂದ್ರೆ ಕೇಂದ್ರದಂತ ಇರುವಂತ ಸಚಿವರು ಅಲ್ಲಿ ಅಂತ ಅಧಿಕಾರಿಗಳು ಹೊಳೆ ನೋಡ್ಬೇಕು ಎಲ್ಲಿ ಏನಾಗತ್ತಪ್ಪ ಅಂತೇಳಿ. ಇಲ್ಲಾಂದ್ರೆ ಏನಾಗ್ತೈತಿ, ನಮ್ಮ ಈ ಹಿರಿಯರು ಈ ರೈಲ್ವೆ ಸಂಬಂಧ ಒಂದು 20 ವರ್ಷಗಳಿಂದ ಹೋರಾಟ ಮಾಡಾಕತ್ತಾರ. ಇಲ್ಲಿ ಎಷ್ಟೋ ಜನ ನೋಡ್ತಾ ಇರೋ ಸುಮ್ಮ ಹೋಗತ್ತಾರ, ಯಾರು ಇದ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೋತಾ ಇದಿಲ್ಲ. ಈ ರೈಲ್ವೆ ಹೋರಾಟದಿಂದ ಇಲ್ಲಿ ಮೇಲೆ ಒದಗಿ ಕುಂತಾರೆ, ಯಾರಿಗೂ ₹1 ಲಾಭ ಆಗೋದಿಲ್ಲ. ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಒಂದು ರೈಲ್ವೆ ಸ್ಟೇಷನ್ ಆದ್ರ ಅದರಿಂದ ಎಷ್ಟೋ ಜೀವಗಳು ಬದುಕ್ತಾವ, ಅದರಿಂದ ವ್ಯಾಪಾರ ವೃದ್ಧಿ ಆಗ್ತೈತಿ, ಅದರಿಂದ ಊರು ಒಂದು ಉದ್ಧಾರ ಆಗ್ತೈತಿ. ಆ ಒಂದು ಉದ್ದೇಶಕ್ಕೋಸ್ಕರ ಇವ್ರು ಕಳೆದ ಇಷ್ಟು ದಿವಸದಿಂದ ಹೋರಾಟ ಮಾಡಾಕತ್ತಾರ. ಬೆಳಗಿಂದ ಎಷ್ಟೋ ನಮ್ಮ ಇಲ್ಲಿ ಕುಂತಂತ ವೇದಿಕೆ ಮೇಲೆ ಅವ್ರು ನಮಗೆ ಕಾಲ್ ಮಾಡಿದ್ರು, ಎಷ್ಟೋ ಜನಕ್ಕೆ ಮಾಡಿದ್ರು. ನಾ ಒಂದಿಷ್ಟು ಪ್ರಮುಖರಿಗೆ ಹೇಳಿದೆ, ನಡ್ರಪ್ಪ ಹಿಂಗ್ ಹೋರಾಟ ಆಯ್ತು ಅಂತೇಳಿ, ಬರ್ತೀವಿ ಅಂತ. ಸೊ ಅದಕ್ಕೆ ನಾ ದಯವಿಟ್ಟು ಒಂದು ತಾಲೂಕು ಜನರ ಕೇಳ್ಕೋದೇನಪ್ಪ ಅಂದ್ರೆ ಇದನ್ನ ವೈಯಕ್ತಿಕವಾಗಿ ತಗೊಳ್ಳೋದು ನಮ್ಮ ತಾಲೂಕು ಅಂತ ಬರ್ಬೇಕಾ. ಇವತ್ತು ನಮ್ಮ ತಾಲೂಕು ಅಂತ ಬಂದಾಗ ಮಾತ್ರ ನಾವು ಇಲ್ಲೊಂದು ಈ ಹೋರಾಟ ಸಕ್ಸಸ್ ಮಾಡಕ್ ಸಾಧ್ಯ ಐತಿ. ಯಾಕಂದ್ರೆ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ಸಿಸ್ಟಮ್ ಹೆಂಗೈತಪ್ಪ ಅಂತಂದ್ರೆ ನಾವು ಹೋಗಿ ಏನೋ ಒಂದು ಮನವಿ ಕೊಡ್ಬೋದು, ಮನೆಯವರು ಯಾರು ಮಿನಿಸ್ಟರ್ ಆಫೀಸರ್ಸ್ ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಅದ್ರದ್ದು ತಯಾರಿ ಬಹಳ ಡೀಪ್ ಇರ್ತೈತಿ. ಸೊ ಅದು ನಮ್ಮ ಹೋರಾಟ ಅದು ಉಗ್ರವಾಗಿ ಇದ್ದಾಗ ಮಾತ್ರ ಅವ್ರು ಸೀರಿಯಸ್ ಆಗ್ತಾರ. ಸೊ ಅದಕ್ಕೆ ಈ ಹೋರಾಟಕ್ಕೆ ದಯವಿಟ್ಟು ನಾವು ಇಡೀ ತಾಲೂಕು ಜನದಿಂದ ಈ ಮಾಧ್ಯಮದ ಮೂಲಕ ನಮ್ಮ ಇನ್ನೂ ಗುರು ಹಿರಿಯರ ಮೂಲಕ ಇಷ್ಟೇ ಕೇಳ್ಬೇಕಂತ ಅಂತಂದ್ರ, ದಯವಿಟ್ಟು ಇದರ ಉಗ್ರ ಹೋರಾಟ ನಾವು ಇನ್ನೂ ಜಾಸ್ತಿ ಮಾಡ್ಬೇಕ. ಇದಕ್ಕೆ ಜಾಸ್ತಿ ಯುವಕರು ಕಾಲೇಜಿನವರು ಸೇರಿಕೊಂಡಾಗ ಮಾತ್ರ ಇದ್ರ ಮೇಲೆ ಸಂಸತ್ರವ್ರು ಹೋಗಾಕ ಸಾಧ್ಯ ಐತಿ. ಅಲ್ಲಿ ನಮ್ಮ ರಾಮದುರ್ಗ ಬಗ್ಗೆ ಹೌದಪ್ಪ ಇದಂತ ನಾವು ಹೋರಾಟಕ್ಕೆ ಒಂದು ಬೆಲೆ ಸಿಗ್ತದೆ. ಸುಮಾರು 20-25 ವರ್ಷಗಳಿಂದ ಹೋರಾಟವನ್ನ ಮಾಡ್ಕೋತಾ ಬಂದಿದ್ದಾರೆ. ಆದ್ರೆ ಈಗ ಬಂದ ಇದು ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿ ಮತ್ತೆ ಒಂದು ಹೊಸ ಚಳವಳಿಯನ್ನು ಮಾಡುವುದರ ಮುಖಾಂತರ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಂಧುಗಳೇ, ಬೆಳಗಾವಿ ಜಿಲ್ಲೆಯೊಳಗೆ ಅತಿ ಹಿಂದುಳಿದ ತಾಲೂಕು ಯಾವ್ದಂದ್ರೆ ನಮ್ದ. ಎಲ್ಲ ರಂಗದಾಗ ತಗೊಳ್ರಿ. ಅದಕ್ಕೆ ನಾವು ಏನಾರ ಪಡಿಬೇಕಂತಂದ್ರೆ ಹೋರಾಟದ ಮೂಲಕ ಪಡಿಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಹೇಳಿದ್ದಾರೆ. ಅದಕ್ಕೆ ಬಂಧುಗಳೇ, ಈ ಹಿರಿಯರ ನೇತೃತ್ವದಲ್ಲಿ ಸನ್ಮಾನ್ಯ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಎಲ್ಲರನ್ನು ಒಟ್ಟಾಗಿ ತಗೊಂಡು ಈ ಹೋರಾಟವನ್ನ ನಾವು ಮಾಡಿ ಯಶಸ್ವಿಯಾಗುವವರೆಗೆ ಬಿಡುವುದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಯಾಕಂತಂದ್ರೆ ಬಂಧುಗಳೇ, ಇವತ್ತ ನಮ್ಮ ರಾಮದುರ್ಗ ತಾಲೂಕು ಅಭಿವೃದ್ಧಿ ಹೊಂದಬೇಕಂತಂದ್ರೆ ಆರ್ಥಿಕ ಕಾರಿಡಾರ್ ಅವಶ್ಯಕತೆ ಬಹಳ ಐತಿ. ಈಗ ನೋಡ್ರಿ, ಹೈದರಾಬಾದ್ ಟು ಪಣಜಿ ಹೈವೇ ನಡೆದದ, ಇನ್ನೊಂದು 2-3 ವರ್ಷದಾಗ ಅದು ಮುಗಿತದ. ಅದಾತು ಅಂತಂದ್ರೆ ಆಂಧ್ರ, ಕರ್ನಾಟಕ ಮತ್ತು ಗೋವಾಕ ಅದು ಸರಕು ಸಾಗಣೆ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳಿಗೆ ಅನುಕೂಲ ಆಗ್ತದೆ. ಅದರಂತೆ ಈಗ ಬಾಗಲಕೋಟೆಯಿಂದ ಕುಡ್ಚಿಗೆ ಹೋಗ್ತಕ್ಕಂಥ ಈ ರೈಲು ಮಾರ್ಗದ ಮಧ್ಯೆ ಲೋಕಾಪುರದಿಂದ ರಾಮದುರ್ಗ, ಸಿರಸಂಗಿ, ಸವದತ್ತಿ, ಧಾರವಾಡ ಮೂಲಕ ಈ ಹೊಸ ರೈಲು ಮಾರ್ಗ ಆತಂತಂದ್ರೆ ನಮ್ಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ನಾವೆಲ್ಲರೂ ಧರಣಿ ಮಾಡ್ತಾ ಇದ್ದೇವೆ. ಇಲ್ಲಿ ಮಕ್ಕಳಿಗೆಲ್ಲ ಎಜುಕೇಷನ್ದಲ್ಲಿ ತ್ರಾಸ ಐತಿ. ಎಲ್ಲರೂ ಹುಬ್ಳಿ, ಬೆಳಗಾವಿ, ಧಾರವಾಡ ಈ ರೀತಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಬೇರೆ ಊರಿಗೆ ಹೋಗ್ಬೇಕಾಗೈತಿ. ಆ ಪ್ರಕಾರವಾಗಿ ಮಕ್ಕಳಿಗೆಲ್ಲ ಆಯ್ತು, ಆಮೇಲೆ ಹೆಣ್ಮಕ್ಳಿಗಾಯ್ತು, ರೈಲ್ವೆ ಅತ್ಯವಶ್ಯಕ. ಇದು 20 ವರ್ಷದಿಂದ ಆಗಬೇಕಾದಂಥ ಕೆಲಸ ಭಾಳ ವಿಳಂಬ ಆಯ್ತು. ಈಗ ಕುತುಬುದ್ದೀನ್ ಖಾಜಿ ಅವ್ರ ನೇತೃತ್ವದೊಳಗೆ ಇವರೆಲ್ಲರೂ ಇವರೆಲ್ಲರೂ ನಾವೆಲ್ಲರೂ ಕೂಡಿ ಈ ಧರಣಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಕೇಂದ್ರ ಸರ್ಕಾರದವರು ನಮ್ಮ ಕರೆಗೆ
ಹೋಗೊಟ್ಟು ನಮ್ಮ ಕರೆಯನ್ನು ಸ್ವೀಕರಿಸಿ ನಮ್ಮ ತಾಲೂಕಿಗೆ ರೈಲ್ವೆ ಮಾರ್ಗವನ್ನು ಒದಗಿಸಿಕೊಡ್ಬೇಕಂತ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ಇಲ್ಲಿ ಇದ್ದಿರ್ತಕ್ಕಂಥ ಎಲ್ಲರೂ ಸಹಾಯ ಮಾಡಿ ನಾವೆಲ್ಲರೂ ಧರಣಿಯನ್ನು ನಾವು ಇನ್ನರ್ ವೀಲ್ ಸಂಸ್ಥೆ ಆಯಿತು, ನಮ್ಮ ಲೈನ್ ಸಂಸ್ಥೆ ಆಯಿತು, ನಾವು ಇವರೊಂದಿಗೆ ಬೆಂಬಲವಾಗಿ ನಿಂತು ನಾವು ಈ ಧರಣಿಯನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ನನ್ನ रेलवे पटरी के सिलसिले में जो एक ज़माने से एक तवील अरसे से कोशिशों का सिलसिला जारी है, उसी एक हसीन कड़ी में हम लोग यहाँ पर हाजिर हुए हैं। जुमा का मुबारक दिन है और हम लोग यहाँ पर पहुँचकर रेलवे मार्ग के सिलसिले में हुकूमत की जानिब अपनी आवाज़ें बुलंद करके ये कहना चाहते हैं कि हुकूमतें लोगों की पब्लिक की सहूलतों के लिए जितना अच्छा काम करेगी, हुकूमतों का नाम उतना ही होगा। सफ़र आदमी की ज़िंदगी का एक लाजिमी हिस्सा है और सफ़र के लिए जितनी सहूलतें और जितनी आसानियाँ हुकूमत फराहम कर सकती हैं कर देना चाहिए। और मुल्क के माली ख़जाने में इकनॉमिक में भी इस चीज़ का एक बड़ा अमल दखल है। लिहाजा हम अंजुमन इस्लाम कमेटी और तमाम मुसलमान अपनी जानिब से भी यह अपील और गुजारिश करते हैं कि इस चीज़ को केयरलेस न किया जाए। ये सब की ज़रूरत है। ज़रूरतों की तकमील करना वक्त की हुकूमत और मौजूदा गवर्नमेंट का फरीज़ा है। लिहाजा बल्कि गवर्नमेंट की जिम्मेदारी ये होती है कि ज़रूरतों को महसूस करके खुद से काम को अंजाम दे। अगर गफलत हो गई तो जब आवाम अपनी फरियाद लेकर पहुँचे, आवाज़ बुलंद करे, तो फिर उस पर भी खामोशी अपनाना और नज़रअंदाज करना ये बिल्कुल मुनासिब नहीं। जितना जल्द हो सके इस काम को अंजाम दे दिया जाए ताकि लोगों के सफ़र में आसानी हो और कई एतबार से इसके फ़ायदे जो मुल्क और मुल्क के बाशिंदों से बिलखुसूस हमारे इस इलाके से जुड़े हुए हैं, हमारे इस इलाके में इस चीज़ की ज़रूरत और अतराफ़ के इलाकों में सख्ती से महसूस की जा रही है, जल्दी से इस चीज़ को अंजाम दे दिया जाए। हम दुआ भी करते हैं कि अल्लाह ताला हुकूमतों को अपनी जिम्मेदारी को समझने की तौफीक अता फरमाए और बाशिंदों के लिए जितनी सहूलतें और जितनी आसानियाँ फराहम कर सकते हैं। ब्यूरो रिपोर्ट बीफा न्यूज़ रामदुर्ग। Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.